ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದವನ್ನು ಪಡೆಯುವುದು ಹೇಗೆ ಎಂದು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಬೇಡಿ ಬಂದ ಭಕ್ತರ ಕೈಯನ್ನು ಎಂದು ಬಿಟ್ಟಿಲ್ಲ ಗುರು ರಾಘವೇಂದ್ರ ಸ್ವಾಮಿಯವರು. ಈ ಕಾರಣಕ್ಕಾಗಿಯೇ ಮಂತ್ರಾಲಯದ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಯವರನ್ನು ಕಲಿಯುಗದ ಕಾಮಧೇನು ಅಥವಾ ಕಲಿಯುಗದ ಕಲ್ಪವೃಕ್ಷ ಅಂತಲೇ ಭಕ್ತರು ಮನಸ್ಪೂರ್ವಕವಾಗಿ ಕರೆಯುವಂಥದ್ದು. ಇಷ್ಟೆಲ್ಲ ಮಹಿಮೆಯುಳ್ಳ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಏನೆಲ್ಲ ನಾವು ಮಾಡಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಹೌದು ವೀಕ್ಷಕರೇ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶ್ರೇಷ್ಠವಾದ ಹಾಗೂ ಸುಲಭದಾಯಕವಾದ ಮಾರ್ಗವೇನೆಂದರೆ ಪ್ರತಿದಿನ ಭಕ್ತಿಯಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎನ್ನುವ ಅಷ್ಟಾಕ್ಷರ ಮಂತ್ರವನ್ನು 108 ಬಾರಿ ಜಪಿಸುವುದು ಮತ್ತು ಅವರ ಪವಿತ್ರವಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಪವಿತ್ರವಾಗಿದೆ. ಹಾಗೆಯೇ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಈ ಮಾರ್ಗಗಳನ್ನು ಮಾಡಿದರೆ ನೀವು ಖಂಡಿತವಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಮೊದಲನೇದಾಗಿ ವೀಕ್ಷಕರೇ, ದೈನಂದಿನ ಪೂಜೆಯನ್ನು ಮಾಡಬೇಕು. ಹೌದು, ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಪೂಜಾ ಕೋಣೆಯಲ್ಲಿ ರಾಯರ ಭಾವಚಿತ್ರ ಅಥವಾ ಬೃಂದಾವನದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಸಾಧ್ಯವಾದರೆ ತುಳಸಿ ಮಾಲೆ ಅಥವಾ ಹೂವುಗಳನ್ನು ಅರ್ಪಿಸ್ಬೋದು. ಇನ್ನು ಎರಡನೆಯದಾಗಿ ಗುರುವಾರದ ವಿಶೇಷ ಸೇವೆ. ಹೌದು ವೀಕ್ಷಕರೇ, ಗುರುವಾರ ರಾಯರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಈ ದಿನದಂದು ಭಿಕ್ಷೆ ನೀಡುವುದು, ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ರಾಯರ ಮಠದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿಸುವುದು ವಿಶೇಷ ಫಲವನ್ನು ನೀಡುತ್ತದೆ. ಮೂರನೆಯದಾಗಿ ಪ್ರದಕ್ಷಿಣೆ ಮತ್ತು ನಮಸ್ಕಾರ. ಹೌದು ವೀಕ್ಷಕರೇ, ರಾಯರ ಸ್ಮರಣೆ ಮಾಡುತ್ತಾ 11 ಅಥವಾ 21 ಪ್ರದಕ್ಷಿಣೆಗಳನ್ನು ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ರಾಯರ ಆಶೀರ್ವಾದ ದೊರೆಯುತ್ತದೆ. ನಾಲ್ಕನೆಯದಾಗಿ ಹಾಗೂ ಮುಖ್ಯವಾಗಿ ಮಂತ್ರಾಲಯದ ಯಾತ್ರೆ. ಹೌದು ವೀಕ್ಷಕರೇ, ಸಾಧ್ಯವಾದರೆ ಮಂತ್ರಾಲಯದಲ್ಲಿರುವ ರಾಯರ ಮೂಲ ಬೃಂದಾವನಕ್ಕೆ ಭೇಟಿ ನೀಡಿ ಅಲ್ಲಿ ಸೇವೆ ಸಲ್ಲಿಸುವುದು ಅತ್ಯಂತ ಪುಣ್ಯದಾಯಕವಾದ ಕೆಲಸವಾಗಿದೆ. ಇದನ್ನೆಲ್ಲ ನೀವು ಭಕ್ತಿಪೂರ್ವಕವಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿದರೆ ಖಂಡಿತ ರಾಯರು ನೀವು ಬೇಡಿದ್ದನ್ನು ನಿಮಗೆ ಕೊಟ್ಟು ಅವರ ಆಶೀರ್ವಾದವನ್ನು ಮಾಡುತ್ತಾರೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾವು ಏನೆಲ್ಲ ಮಾರ್ಗಗಳನ್ನು ಅನುಸರಿಸಬಹುದು ಎಂಬುದರ ಸಂಪೂರ್ಣ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಗುರುರಾಯರ ಭಕ್ತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.